ಸಿಎಂ ಭೇಟಿ ವಿಚಾರ ಸರ್. ಇಲ್ಲ, ನಾನು ಅವರ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಅವರ ಆರೋಗ್ಯವನ್ನ ವಿಚಾರಿಸಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದ್ಮೇಲೆ ಒಂದು ಅವರ ಯೋಗಕ್ಷೇಮವನ್ನು ಕೇಳತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಹೋಗಿ ಅವು ಇಲ್ಲಿ ಮಾತಾಡಂಗಿಲ್ಲ, ಓನ್ಲಿ ಡೆಲ್ಲಿ. ಸೊ ಅದಕ್ಕಾಗಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಸರಿಯಾಗಿ ಸ್ಟೆಪ್ಸ್ ನಮ್ಮಲ್ಲಿ ಹೇಳಕ್ಕಾಗೋದಿಲ್ಲ. ಅದಕ್ಕಾಗಿ ಅವ್ರು ಭೇಟಿಯಾಗಿ ಬಂದಿದ್ದಾರೆ. ಬಾಕಿದ್ದೆಲ್ಲಾನು ಡೆಲ್ಲಿಯಲ್ಲಿ ಆಗ್ತದೆ, ಇಲ್ಲೇನೂ ಆಗೋದಿಲ್ಲ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ ಆಗಿದೆ. ಅದ್ರ ಬಗ್ಗೆ ನಿನ್ನೆ ಮೀಟಿಂಗ್ ಆಗಿದೆ. ಅದು ಎಲ್ಲರೂ ಎಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದೆ. ನಮ್ಮದು ಕೂಡ ಅದನ್ನ ಬೇಡಿಕೆ ಇದೆ. ಅದರ ಜೊತೆಯಲ್ಲಿ ಅರೆ ಏನಪ್ಪ ಯಾರು ಮಾತಾಡೋದು. ಸೊ ಅದಕ್ಕಾಗಿ ಇದು ಒಂದು ಬೇಡಿಕೆ ಇದೆ. ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನ ಕಾಯಮವಾಗಿರಬೇಕು ಅಂತ ಹೇಳಿ ಅವ್ರ ಬೇಡಿಕೆ. ಇದರಲ್ಲಿಂದ ನಮ್ಮ ಪಾರ್ಟಿಯಿಂದನೂ ಇಲ್ಲಿಂದ ಲೋಕಲ್ ಪಾರ್ಟಿ, ಯಾಕಂದ್ರೆ ರೀಜನಲ್ ಪಾರ್ಟಿಗಳ ಇಂಟ್ರೆಸ್ಟ್ಲಿಂದ ಇದು ಎಲ್ಲನೂ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕಾಗಿ ಅದು ಒಂದು ಒಳ್ಳೆಯದು. ಯಾಕಂದ್ರೆ ನಮ್ಮ ಸೀಟ್ಗಳನ್ನ ಕಡಿಮೆ ಆಗಬಾರದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದು ಒಂದು ಸಮಂಜಸವಾದಂತ ಬೇಡಿಕೆ. ರಾಜಣ್ಣ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀವಿ ಅಂದ್ರು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.